ಅಲ್ಲ ಆ ನಾರದರು ಬಂದಾಗಲೇ ನಾನು ಹೇಳಿದ್ದೆ ಇಲ್ಲಿ ಏನಾದರೂ ಕಿತಾಪತಿ ಮಾಡ್ತಾರಂತ. ಚಾಡಿಕೋರರು ಅವರಿಗಂತೂ ಹೆಣ್ಣೆ ಸುಖವಿಲ್ಲ, ಬೇರೆಯವರನ್ನು ಸುಖವಾಗಿರಲು ಅದನ್ನು ಬಿಡಲಿಲ್ಲ. ಇಲ್ಲಿ ನಾನು ನೀವು ಸುಖವಾಗಿರುವುದನ್ನು ಕಂಡು ಅಸೂಯೆ ಪಟ್ಟು ಹೀಗೆಲ್ಲ ಹೇಳ್ಬೋದು. ಅದನ್ನೆಲ್ಲ ನಮ್ಮದು ನನ್ನ ಪ್ರಿಯತವೇ ಅತ್ತೆ ತಿನ್ನೋದಕ್ಕಿದು ಕಾಲವಲ್ಲ. ಚೋರಿತಾಪುರದಲ್ಲಿ ನಾನವರ ಬಂಧನದಲ್ಲಿರುವ ನನ್ನ ಬಳಿಗೆ ಶಿವೆ ಎಷ್ಟು ಬೆಚ್ಚತಿರುವಳೋ ಏನು. ನೀನೊಬ್ಬಳು ಹೆಣ್ಣಲ್ಲವೇ, ನಿನ್ನಂತೆ ಹೆಣ್ಣಾದ ನನ್ನ ಬಳಿಗೆ ಶಿವೆ ಕಷ್ಟವನ್ನು ಅರ್ಥ ಮಾಡಿಕೊ. ನನ್ನನ್ನು ಹೋಗಲು ಬಿಡು. ಅರೆ ಜನದಲ್ಲಿ ಓಹೋ, ಈಗ ನಿಮಗೆ ನಾನು ಬೇಡ, ನಿಮ್ಮ ಹೆಂಡತಿ ಬೇಕಲ್ಲ. ಅಲ್ಲ, ನೀವು ಅಲ್ಲಿ ನಿಮ್ಮ ಪತ್ನಿಯನ್ನು ರಕ್ಷಿಸಲು ಹೋದಲ್ಲಿ ಇಲ್ಲಿ ನನ್ನನ್ನೇ ಆರಂಭಿಸಿದೆ. ನನ್ನ ಪತ್ನಿ ಏನಾಗುತ್ತೆ? ಗಂಡಸರ ಹಣೆಬರವೇ ಇದನ್ನು ತಿಳಿದೇ ಮೊದಲೇ ನಾನು ಜಾಗ್ರತೆ ಮಾಡಿದ್ದು. ಅಲ್ಲ, ನಿಮಗೆ ಹೋಗಲು ಬೇಕಲ್ಲ, ಹೋಗಿ ಹೋಗಿ. ಆದರೆ ನಾನು ಮೊದಲೇ ಹೇಳಿದ ಆ ಮಾತಿನಂತೆ ನೀವು ನಿಮ್ಮ ಸಮಸ್ತ ರಾಜ್ಯ ಸಂಪತ್ತನ್ನು ನನಗೆ ದಾರಿಟ್ಟು ಆಮೇಲೆ ನಿಮ್ಮದ ಹೋಗ್ಬೋದು. ನೀನು ಹೋಗಲಿ ಅಂತ ತಿಳಿದಿದ್ದೆ ಅಲ್ಲ, ಇದು ಪಾಷಾಣದಲ್ಲಿ ನಿನ್ನ ಮೋಹಕ್ಕೆ ವೈಯಾರಿಕೆ ಬಿಟ್ಟದ್ದು ನನ್ನ ತಪ್ಪು. ನೀನೆಂತ ಸ್ವಾರ್ಥಿ. ಆದರೆ ನೆನಪಿಟ್ಟಿಕೋ, ನುಡಿದಂತೆ ನಡೆಯುವವರು ನಾವು ಕಳಿಸಿಕೊಂಡ ರಾಜ್ಯವನ್ನು ಮತ್ತೆ ಪಡೆಯಬಹುದು. ಆದರೆ ಮಾಡಿದ ಶಿಲೆಯನ್ನು ಬೆಳೆದುಕೊಂಡರೆ ಮತ್ತೆ ಪಡೆಯಲು ಸಾಧ್ಯವೇ? ಈಗೋ
ತೆಗೆದುಕೊಳ್ಳಿ. ಬರೀ ನಾನು ಮಾಡಿಕೊಳ್ಳುತ್ತೇನೆ.
ನಿನ್ನನ್ನು ಇಲ್ಲಿ ಎಳೆದುಕೊಂಡು ಬರುವಾಗ ಎಲ್ಲಿ ಹೋಗಿದ್ದ ನಿನ್ನ ಬ್ರಾಹ್ಮಣ? ಆ ಜಾಗಿಯಲ್ಲಿಯೋ ಕುಳಿತಿರಬೇಕು. ನಿನ್ನನ್ನು ರಕ್ಷಣೆ ಮಾಡಲಾಗದು. ಆ ನಿನ್ನ ಗಂಡ ಬರ್ರೆ ಗಂಡ ಅಂತವನ ಮೇಲೆ ಹೇಗೆ ಹಾಕಿದೆ ಅವನು? ಮನ್ನ ಮಾಡಿದರೆ 3 ಲೋಕವನ್ನೇ ರಾಜ ಕಡಲೆನೊಳಗಿಸಬಲ್ಲ ಈ ದೇವಾಸುರನೆನ್ನುತ್ತೇವೆ. ಆದರೆ ದಾನದಿಂದ ನಿನ್ನ ಮಾತುಗಳು
ಪ್ರಪಂಚದಲ್ಲಿ ಇನ್ನೂ ಇಂತಹ ಜನರಿದ್ದಾರೆ. ಜನರಿಗೆ ಮುಖ್ಯವಾಗಿ ಬೇಕಾದಂತಹ ಹಾಲಿಗೆ ನೀರನ್ನು ಬೆರೆಸಿ ಜನರಿಗೆ ಮೋಸ ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಭೂಲೋಕದಲ್ಲಿ ಅತಿ ಪೂಜನೀಯವಾದಂತ ನೋಡುವ ಗೋವುಗಳಿಗೆ ಆಹಾರ ನೀರಿಲ್ಲದೆ ಹಿಂಸಿಸುತ್ತಾ ಇದ್ದಾರೆ. ಈ ಕಡೆಗೆ ಅಂಧತ್ವರಕ ಪ್ರಾಪ್ತಿಯಾಗಲಿ ಈಕೆ ಒಂದೊಂದು ಅಂಗವನ್ನು ತುಂಡರಿಸಿ ಇದೀಗ ಕಾಲ ಸಿದ್ಧವನ್ನು ಒಯ್ಯಿ ಕೆಳಗೊಂಡು ಹೋಗಿದ್ದೇನೆ.
ನಿನ್ನಂತ ಪಾಪಿಗಳಿಗೆ ಇಲ್ಲಿ ಪ್ರವೇಶವಿಲ್ಲ. ದೇವಾದಿ ದೇವತೆಗಳು ಕೂಡ ನನ್ನೊಡನೆ ಮಾತಾಡಲು ಹೆದರುತ್ತಾರೆ. ಅಂತಹವರಲ್ಲಿ ಎಲ್ಲವಿಲ್ಲ ಅಂದರ ನೀನು. ದೇವಾದಿ ದೇವತೆಗಳು ದಕ್ಕದ ನಾನು ನಿನಗೆ ತಪ್ಪುವಿದೆ. ಹೆಚ್ಚು ಬೇಡ ನಿನ್ನನ್ನು ಹೊರದೋಡಿಸಲು ಅಯ್ಯೋ ವಿಧಿಯೇ, ಯಮಧರ್ಮರಾಯನ ವರವನ್ನು ಮೀರುವಂತಿಲ್ಲ. ಈ ರೂಪದಲ್ಲಿ ಪ್ರೇತದ ಬಯಕೆಯನ್ನು ಈಡೇರಿಸುವಂತಿಲ್ಲ. ಈಗ ನಾನು ಏನು ಮಾಡಲಿ? Yenano
ಹೇಗೋ ನಿನಗೆ ಸಿಕ್ಕುತ್ತದೆ. ನಿನಗೆ ನಿಜತೆಯ ಸತ್ಯ ಆಗುತ್ತದೆ. ಅಂದರೆ ನಿನ್ನ ಭಾವನ ದೃಷ್ಟಿ ನಿನಗೆ ನಿಜತೆಯ ಸತ್ಯ ಆಗುತ್ತದೆ. ಆಗ ನಿನಗೆ ನಿನ್ನ ಬಯಕೆ ಈಡೇರಿಸಿಕೊಳ್ಳಬಹುದು. ನೀನೇ ನಿರ್ಧಾರ ಮಾಡು. ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೇನೆ. Thank you.
ನೋಡಿ ಸರಿ ಕೇಳಿ ಏನಾಗಿರಬಹುದು? ನೋಡಿ ಸರಿ ಕೇಳಿ ಓಹೋ, ಶ್ರೇಷ್ಠ. ಕೂದಲು ಸೂರ್ಯೋದಯ ಆಗಿದೆ. ಈಗ ನಡೆ ನನ್ನ ಜೊತೆ. ಅಪ್ಪನಿಂದ ಅಪ್ಪಣೆಯನ್ನು ಪಡೆದಂತಾಯ್ತು. ತಡ ಮಾಡಲಾರೆ. ಶ್ವೇತಕುಮಾರನ ಪ್ರೇತವನ್ನು ಎಳೆದರುತ್ತಿರುವ ಆ ಯಮಭಟರ ದಾರಿಗೆ ಎದುರಾಗಿ ನಡೆಯುತ್ತೇನೆ. ಪರಶಿವನಿಗಿಂತಲೂ ನಿನ್ನನ್ನು ವಿಭಿನ್ನ ಎಂದು ತಿಳಿದುಕೊಂಡಿದ್ದು ನನ್ನ ತಂದೆಯಾದಂತ ಪರಶಿವನ ಪರಮ ಪವಿತ್ರವಾದಂತ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಿರುವ ಈ ಪ್ರೇತನನ್ನು ಎದುರಿತಿರುವೆ. ಇದು ನಿನಗೆ ಸರಿಯೇ. ಒಂದೇ ಮಾತಿನಲ್ಲಿ ಹೇಳ್ತಿದ್ದೇನೆ, ಈ ಪ್ರೇತವನ್ನು ಬಿಡು. ಇಲ್ಲ ಆದರೆ ಆತಂಕ ಶಿಕ್ಷೆಯನ್ನು ನಾನು ನಿನಗೆ ವಿಧಿಸುತ್ತೇನೆ. ನಿನ್ನ ವಕ್ರ ಗೋರೆ ದವಡೆಯನ್ನು ನೋಡಿದಾಕ್ಷಣ ಹೆದರುವುದಲ್ಲ ಈ ಯಮಧರ್ಮ. ಇನ್ನನ್ನು ಈಗ ಬಿಡುವುದಲ್ಲ. ಹೋಗುವುದೇ
ಸಹಿತ ನಿನ್ನ ಆಲಯವನ್ನು ಸೇರುತ್ತೇನೆಂಬ ಧೈರ್ಯ ನಿನಗಿದ್ದರೆ ಇದ್ದೇನೆ ಶೂಲವನ್ನು ಸಿದ್ಧನಾಗುವುದಕ್ಕೆ. ವಿಮೂರ್ತಿಗಳಾದ ನಿಮ್ಮಿಂದ ಈ ಕಾರ್ಯವನ್ನು ಸದಾ ನಿರ್ವಹಿಸುತ್ತಾ ಇದ್ದೇನೆ. ಇನ್ನೂ ಹೆಚ್ಚಿಚ್ಚು ಒಂದು ತೊಂದರೆವಾದ ಹಾಗೆ ಸದಾ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೇನೆ. ಈತ ಅಲ್ಲಿ ಏನೋ ಜ್ಞಾನಸಕ್ತನಾಗಿ ಕುಳಿತಿದ್ದ. ಆ ಕಡೆ ನಾನು ಲಕ್ಷ್ಯವನ್ನು ಹರಿಸಲಿದ್ದ. ಈತನಿಗೆ ಶಿಕ್ಷೆಯನ್ನು ವಿಧಿಸುವುದೇ ನನ್ನ ಉದ್ದೇಶವಾಗಿತ್ತು. ಹಾಗಾಗಿ ಈತನನ್ನು ಎಳೆದುಕೊಂಡು ಬಂದೆ. ದೇವ, ನೀವೇ ಹೇಳಿದ್ರಿಲ್ಲ, ಪಂಚವದನನ ಧ್ಯಾನ, ಪಂಚಕೋಟಿಯ ನಾಮಸ್ಮರಣೆ ಮಾಡಿದ್ದಾನೆ. ಆತನ ಪಾಪವೆಲ್ಲ ಕಳೆದು ಹೋಗಿದೆ ಅಂತಾದ ಮೇಲೆ ಶಿಕ್ಷಿಸುವುದು ನಾನು ಸರಿಯಲ್ಲ. ಹಾಗಾಗಿ ನನ್ನನ್ನು ಕ್ಷಮಿಸಬೇಕು ದೇವ. ಈ ಕಥೆಗೆ ಮಂಗಳವನ್ನು ಹಾಡಲು ಈ ನೇರದಿರುವಂತಹ ನದಿಗಳಲ್ಲಿ ನರ್ಮದೆಯನ್ನು